ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಓಕೆ, ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಬೈಬಲಲ್ಲಿ 6,000 ಪ್ರಾಮಿಸಸ್ ಇದೆ. ಎಷ್ಟಿದೆ ಅಂತೆ? 6,000. ಮೋರ್ ದೆನ್ 6,000 ಪ್ರಾಮಿಸಸ್ ಆರ್ ದೇರ್ ಇನ್ ದ ಬೈಬಲ್. ಎಲ್ಲ ಪ್ರಾಮಿಸಸ್ಗಿಂತ ಮುಖ್ಯವಾದಂಥ ಪ್ರಾಮಿಸು ಯಾವುದು ಗೊತ್ತಾ? 6,000 ಪ್ರಾಮಿಸಲ್ಲಿ ಯಾವುದು ಒನ್ ಆಫ್ ದ ಬೆಸ್ಟ್ ಪ್ರಾಮಿಸ್ ಇದೆ ಅಂತ ಹೇಳಿ ನೋಡೋಣ. ವಾವ್, ನೋಡಿ ನಮ್ಮ ಚರ್ಚಲ್ಲಿ ಇರೋ ರೆವಲೇಷನ್ ಯಾವ ರೀತಿ ಇರೋ. ಎಲ್ಲ 6,000 ಪ್ರಾಮಿಸಸಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಮಿಸ್ ಇನ್ ದ ಬೈಬಲ್, ನಾನು ನಿನ್ನನ್ನು ಬಿಟ್ಟು ಅಗಲೋದೂ ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದೂ ಇಲ್ಲ. ಓಕೆ, ಈ ವಾಗ್ದಾನ ಯಾರಿಗೆ ದೇವ್ರು ಮಾಡಿದ್ದು? ಯೆಹೋಶುವನಿಗೆ. ಯೆಹೋಶುವನಿಗೆ ಹೇಳ್ತಾರೆ ದೇವರು, ಅಪ್ಪ ನಾನು ನಿನ್ನೊಂದಿಗಿದ್ದೀನಿ, ಭಯಪಡಬೇಡ. ಮೋಶೆಯೊಂದಿಗಿದ್ದಾಗೆ ನಾನು ನಿನ್ನೊಂದಿಗೆ ಇದ್ದೀನಿ. ನೋಡಿ, ಮೋಶೆಯೊಂದಿಗೆ ಇದ್ದಾಗೆ ನಾನು ನಿನ್ನೊಂದಿಗೆ ಇದ್ದೀನಿ ಅಂದರೆ ಏನರ್ಥ ಅದು? ಈಗ ಮೋಶೆ ಕಾಲ ಮುಗಿದೋಯ್ತು, ಮೋಶೆದು ಪೀರಿಯಡ್ ಮುಗೀತು, ಈಗ ಯೋಶುವ ಬರಬೇಕು. ಈಗ ಯೋಶುವ ವಾಸ್ ಎ ಯಂಗ್ ಮ್ಯಾನ್, ಮೋಶೆ ಬಂದ್ಬಿಟ್ಟು ಸ್ವಲ್ಪ ಓಲ್ಡ್ ಮ್ಯಾನ್, ಏಜ್ಡ್ ಪರ್ಸನ್. ಈಗ ಮೋಶೆ ಆಗಿದ ತಕ್ಷಣ ಯೋಶುವ ಬಂದ್ಬಿಟ್ಟು ನೆಕ್ಸ್ಟ್ ಲೀಡರ್ಶಿಪ್ ತಗೊಬೇಕು. ಈಗ ಇಸ್ರಾಯೇಲ್ ಜನರು ಎಂಥವ್ರು ಅಂದರೆ ವೆರಿ ಟಫ್ ಪೀಪಲ್. ಇವ್ರನ್ನ ನಡೆಸೋದು ಭಾಳ ಕಷ್ಟ. ಇವ್ರ ಬುದ್ಧಿ ಹೆಂಗೆ ಗೊತ್ತಾ? ಡೈಲಿ ಬೇಡಾಡ್ಕೊಂಡು ತಿಂದವ್ರಿಗೆ ಈ ಭಿಕ್ಷುಕರ ಬುದ್ಧಿ ಅಂತಾರಲ್ಲ, ಆ ಬುದ್ಧಿ. ಒಂದು ವೇಳೆ ಊಟ ಸಿಕ್ಕಿಲ್ಲ ಅಂದರೆ ಟೆನ್ಷನ್ ಆಗ್ಬಿಡೋದು. ಇವ್ರನ್ನ ನಡೆಸೋದನ್ನು ಯೋಶುವ ನೋಡ್ದ. ಎಷ್ಟು ಟಫ್ ಗೊತ್ತಾ? ಮೋಶೆಗಂದರೆ ಸ್ವಲ್ಪ ಭಯ ಇತ್ತು ಜನರಿಗೆ. ಯಾಕೆ ಗೊತ್ತಾ? ಕೈಯಲ್ಲಿ ಕೋಲು ಒಂದಿತ್ತು ಯಾವಾಗಲೂ. ಮೋಶೆ ಕೈಯಲ್ಲಿ ಏನಿತ್ತು? ಕೋಲಿತ್ತು. ಆ ಕೋಲಲ್ಲೇ ಕೆಂಪು ಸಮುದ್ರನ ವಿಭಾಗ ಮಾಡಿದ್ದು. ಇದನ್ನ ಜನರು ನೋಡಿದ್ರು. ಯಾವ ಕೋಲದು? ದೇವರು ಕೊಟ್ಟಂಥ ಕೋಲಲ್ಲೇ ಏನಾಯ್ತು? ಸಮುದ್ರನೇ ವಿಭಾಗ ಮಾಡ್ದ. ಸೊ ಆ ಕೋಲನ್ನ ಕೈಯಲ್ಲೇ ಇಟ್ಕೊಂಡಿದ್ದರಿಂದ ಜನರಿಗೆ ಒಂದು ಭಯ ಇತ್ತು. ಓಹೋ, ಇವ್ರ ಕೈಯಲ್ಲಿ ಕೋಲೈತೆ, ಕೆಂಪು ಸಮುದ್ರ ವಿಭಾಗ ಆಯಿತು ಅಂದರೆ ಇದರಲ್ಲಿ ಒಂದು ಏಟು ಹಾಕಿದ್ರೆ ನಮ್ಮ ತಲೆನೂ ಓಪನ್ ಆಗಿಬಿಡ್ತೈತೆ ಅಂತ ಸ್ವಲ್ಪ ಭಯನೂ ಇತ್ತು. ಒಂದು ಎರಡನೇದು ಬಂದ್ಬಿಟ್ಟು ಇವರು ಮೋಸೆ ಮಾಡಿದಂಥ ಅದ್ಭುತಗಳನ್ನೆಲ್ಲ ಜನ ನೋಡ್ತಾಯಿದ್ರು, ಅದಕ್ಕೆ ಸ್ವಲ್ಪ ಭಯ ಇತ್ತು. ಈಗ ಯೋಶುವ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಒಳಗಡೆ ಲೀಡರ್ಶಿಪ್ಪಿಗೆ ಬರಬೇಕಲ್ವ. ಇವನ ಕೈಯಲ್ಲಿ ಕೋಲಿಲ್ಲ, ಇದುವರೆಗೂ ಯಾವ ಮಿರಾಕಲ್ ಮಾಡಿದ್ದಿಲ್ಲ, ಯಾವ ಅದ್ಭುತ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಈಸ್ ಎಂಟರಿಂಗ್ ಇನ್ ಟು ದ ಲೀಡರ್ಶಿಪ್. ಮೋಸೆಗೆ ಎಷ್ಟು ಕಿರುಕುಳ ಕೊಟ್ಟರು ಅಂತ, ಎಷ್ಟು ಕಿತಾಪತಿ ಮಾಡಿದ್ರು ಅಂತ ಯೋಶುವ ಜೊತೆ ಇದ್ಕೊಂಡೇ ನೋಡಿದವನು. ಇವಾಗ ಇವನಿಗೇನು ಭಯ ಅಂದರೆ, ಇವ್ರಿಗೆ ಈ ಗತಿ ಇದ್ದರೆ ಈಗ ನಾನು ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಯೋಶುವನೊಂದಿಗೆ ಮಾತಾಡಿ ಏನು ಗೊತ್ತಾ ಹೇಳಿದ್ರು? ಅವನ ಹತ್ರ ಕೋಲಿತ್ತು. ಈಗ ನಾನು ನಿನಗೊಂದು ಪ್ರಾಮಿಸ್ ಕೊಡ್ತೀನಿ, ನಾನೇ ನಿನ್ನೊಂದಿಗೆ ಇರ್ತೀನಿ, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದು ಇಲ್ಲ. ಆ ಕೋಲೆಲ್ಲ ಬಿಟ್ಟಾಕ್ಬಿಡಪ್ಪ, ಅದಕ್ಕಿಂತ ದೊಡ್ಡ ದೇವರೇ ನಾನೇ ನಿನ್ನ ಜೊತೆ ಇರ್ತೀನಿ, ಹೋಗು, ಭಯಪಡಬೇಡ ಅಂತ. ಆ ಒಂದು ಧೈರ್ಯದ ಮೇಲೇ ಯೋಶುವ ಲೀಡರ್ಶಿಪ್ಗೆ ಕಾಲಿಡ್ತಾರೆ. ನೋಡಿ, ಯಾವುದೇ ಸೇವೆ ಮಾಡಬೇಕಾದ್ರು, ಯಾವುದೇ ಮಿನಿಸ್ಟ್ರಿ ಮಾಡಬೇಕಾದ್ರು, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರು ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಭರವಸೆ ಇದ್ದರೆ ಮಾತ್ರನೇ ವಿ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್. ದೇವ್ರು ಏನು ಹೇಳ್ತಾರೆ ಅಂದರೆ, ನಾನು ನಿನ್ನ ಜೊತೆ ಇದ್ದೀನಿ ಬಿಡಪ್ಪ, ನಾನು ನಿನ್ನ ಜೊತೆ ಇರ್ತೀನಿ. ಸೊ ಇರೋ ಪ್ರಾಮಿಸಲ್ಲೇ ಮುಖ್ಯವಾದಂಥ ದೊಡ್ಡ ಪ್ರಾಮಿಸ್ ಏನಂದರೆ, ಗಾಡ್ ಈಸ್ ವಿತ್ ಮೀ. ಇದು ಎಲ್ಲರಿಗೂ ಗೊತ್ತಿರಬೇಕು. ಪಾಸ್ಟರ್, ಇದು ಯೋಶುವನಿಗೆ ಕೊಟ್ಟಿದ್ದು. ಯೋಶುವನಿಗೆ ನಾನೇ ನಿನ್ನ ಜೊತೆ ಇರ್ತೀನಿ ಅಂದರು. ನಮಗಲ್ಲ ಪಾಸ್ಟರ್, ನನ್ನ ಗತಿ ನಿಮ್ಮ ಗತಿ.
ನಾವೇನು ಮಾಡೋಣ? ಅದು ಯೋಶುವನಿಗೆ ಹೇಳಿದ್ದೆ ದೇವರು, ನಾನು ನಿನ್ನ ಜೊತೆ ಇರ್ತೀನಿ ಅಂತ. ನನಗೂ ನಿಮಗೂ ಮತ್ತಾಯನ ಬರೆದ ಪುಸ್ತಕ 28ನೇ ಅಧ್ಯಾಯ 20. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಎಲ್ಲವರೆಗೂ ಇರ್ತಾರಂತೆ? ಅಷ್ಟೇ. ಈ ಲೋಕ ಇದೆ ಅಂದರೆ ಆ ಲೋಕ ಇರೋವರೆಗೂ ದೇವರು ನಮ್ಮ ಜೊತೆನೇ ಇರ್ತೀನಿ ಅಂತ ನನಗೂ ನಿಮಗೂ ವಾಗ್ದಾನ ಮಾಡಿದೆ. ಇದು ಯಾರು ಅಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತಗೊಂಡಂಥ ಎಲ್ಲರೊಂದಿಗೂ ನಾನು ಇರ್ತೀನಿ ಅಂತ ವಾಗ್ದಾನ. ದೇವರು ಯೋಶುವನೊಂದಿಗೆ ಮಾತ್ರ ಅಲ್ಲ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಯಾರೆಲ್ಲ ಬ್ಯಾಪ್ಟಿಸಮ್ ತೊಗೊಂಡಿದ್ದಾರೋ, ಯಾರೆಲ್ಲ ದೇವರನ್ನ ನಂಬಿದ್ದಾರೋ, ಯಾರೆಲ್ಲ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಂದು ವಾಗ್ದಾನ ಕೊಡ್ತಾರೆ. ಏನು ಗೊತ್ತಾ? ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗೆ ಇದ್ದೀನಿ, ಭಯಪಡಬೇಡ. ಇವತ್ತು ಪರಿಸ್ಥಿತಿಗಳು ಯಥವಾ ತದ್ವಾ ಇರ್ಬೋದು, ಇವತ್ತು ಪರಿಸ್ಥಿತಿಗಳು ಎಲ್ಲ ತಲೆ ಕೆಳಕಿರ್ಬೋದು, ಬಟ್ ವಿ ಸ್ಟ್ಯಾಂಡ್ ಆನ್ ಒನ್ ಪ್ರಾಮಿಸ್. ದೇವರು ನನ್ನ ಜೊತೆ ನೀನು ಇರೋದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದು ಪ್ರೀಚರ್, ಓರಲ್ ರಾಬರ್ಟ್ಸ್ ಅಂತ ಒಂದು ಪ್ರೀಚರು ಒಂದು ಟೆಸ್ಟಿಮನಿ ಹೇಳ್ತಾರೆ. ಏನಂದರೆ ಓರಲ್ ರಾಬರ್ಟ್ಸ್ ಯೂನಿವರ್ಸಿಟಿ ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಯೂನಿವರ್ಸಿಟಿ, ಬೈಬಲ್ ಕಾಲೇಜು ಇದೆಲ್ಲ. ಇದು ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ದಿವಸ ಒಂದು ಆಡಿಟೋರಿಯಮಲ್ಲಿ ಅವರು ಕಟ್ಟಿದಂಥ ಆಡಿಟೋರಿಯಮಲ್ಲಿ 7,000 ಪೀಪಲ್. ಆ ಹಾಲಲ್ಲಿ ಎಷ್ಟು ಜನ ಇದ್ರಂತೆ? 7,000 ಜನ ಇದ್ರಂತೆ. ಅವ್ರೇನು ಹೇಳ್ತಾರೆ ಗೊತ್ತಾ? ಇಷ್ಟು 7,000 ಜನ ಇದ್ದಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ಶತ್ರುಗಳು ನನಗೆ ಈ ಓರಲ್ ರಾಬರ್ಟ್ಸ್ ಯೂನಿವರ್ಸಿಟಿ ಕಟ್ಟಬಾರ್ದು ಅಂತ ತಡೆ ಮಾಡಿದ್ರು. ಆದರೂ ದೇವರು ನನ್ನೊಂದಿಗೆ ಇರೋದ್ರಿಂದ ಇವತ್ತು ಈ ಯೂನಿವರ್ಸಿಟಿ ಕಟ್ಟಿದ್ದೀನಿ ಅಂತ ಅಟ್ ದ ಏಜ್ ಆಫ್ 88 ವಯಸ್ಸಲ್ಲಿ ಅವ್ರು ಪ್ರೀಚ್ ಮಾಡ್ತಾಯಿದ್ರಂತೆ. ಅವಾಗ 88 ಇಯರ್ಸಲ್ಲಿ ಅವ್ರು ಹೇಳ್ತಾ ಇದ್ರಂತೆ, ಈ 7,000 ಜನ ಇದ್ದಾರಲ್ಲ, ಇದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ಎದ್ಬಿಟ್ರು, ಇದನ್ನು ಕಟ್ಟಬಾರ್ದು, ಇದನ್ನು ನಿಲ್ಲಿಸಬೇಕು ಅಂತ. ಆದರೂ ದೇವ್ರು ನನ್ನ ಜೊತೆ ಇರೋದ್ರಿಂದ ನಾನು ಇದನ್ನು ಕಟ್ಟಿ ಮುಗಿಸಿದ್ದೀನಿ. ಈಗಲೂ ಅಷ್ಟೇ ನೋಡಿ, ನಾವು ಹಳೆ ಚರ್ಚಲ್ಲಿ ಇದ್ದಾಗ ಚರ್ಚ್ ನಡೆಸಬಾರ್ದು ಅಂತ ಎಷ್ಟು ವಿರೋಧಗಳು ಬಂತು. ಸ್ಟಾಪ್ ಮಾಡಿ ಅಂತ ಹೊರಗಡೆ ಬಂದ್ಬಿಟ್ಟು ಪೊಲೀಸವ್ರು ಬಂದರು, ಆಚೆ ಕಡೆ ಪೊಲೀಸ್ ವ್ಯಾನ್ ನಿಂತಿತ್ತು, ರೌಡಿಗಳು ಬಂದರು, ಸ್ಟಾಪ್ ಮಾಡಿರಿ ಅಂತ. ದೇವ್ರ ಜೊತೆ ಇದ್ದಿದ್ದರಿಂದ ಇವತ್ತವರೆಗೂ ಸ್ಟಾಪ್ ಆಗಿಲ್ಲ, ಆಗೋದು ಇಲ್ಲ, ಹೋಗ್ತಾನೇ ಇರ್ತೈತೆ, ಹೋಗ್ತಾ ಇರ್ತೀವಿ. ಯಾಕೆ ಗೊತ್ತಾ? ಅದೇ ದೇವರೇ ನಮ್ಮ ಜೊತೆನೇ ಇರೋದು. ಪ್ರೈಸ್ ದಿ ಲಾರ್ಡ್. ಅವಾಗ ನಮಗೆ ಜಾಗ ಕೊಟ್ಟವರೇ ನಮಗೆ ವಿರೋಧ ಆಗಿಬಿಟ್ರು. ನೀವು ಕಟ್ಕೊಳ್ಳಿ, ಈ ಜಾಗ ನೀವೇ ಕಟ್ಕೊಳ್ಳಿ ಅಂತ ಹೇಳಿದ್ರು. ನಾವೇ ಕಾಸು ಹಾಕಿ ಎಲ್ಲ ದುಡ್ಡು ಹಾಕಿ ನಾವೇ ಕಟ್ಟಿದ್ರು. ಆಮೇಲೆ ಸ್ವಲ್ಪ ವರ್ಷ ಆಗಿದ್ಮೇಲೆ ಇಲ್ಲಿಂದ ಖಾಲಿ ಮಾಡಿ ಅಂದ್ಬಿಟ್ರು. ಅದಕ್ಕೆ ವಿರೋಧವಾಗಿ ಪೊಲೀಸವ್ರು ಬಂದರು. ನೋಡಿ, ಮಿನಿಸ್ಟ್ರಿಯಲ್ಲಿ ಸೇವೆಯಲ್ಲೂ ಅಷ್ಟೇ. ಇದೇನು ಸುಮ್ಮನೆ ಹಂಗೆ ಫಿಲಿಪ್ ಪಾಸ್ಟರ್ ನಿಂತ್ಕೊಂಡು ಮಾತಾಡ್ತಾರೆ ಅಂದರೆ ಈಸಿಯಾಗಿ ಇವತ್ತು ಬಂದ್ಬಿಟ್ಟು ಹಂಗೆ ಮೈಕು ಸ್ಪೀಕರ್ ಇಟ್ಕೊಂಡು ಮಾತಾಡಿಲ್ಲ. ಇಲ್ಲಿವರೆಗೂ ಬರಬೇಕು ಅಂದರೆ ಎಷ್ಟು ದಾಟ್ಕೊಂಡು ಬಂದಿದ್ದೀವಿ ಗೊತ್ತಾ? ನಾವು ಒಂದೊಂದು ಹಾಡು ಬರಿಬೇಕಂದ್ರೆ ನಮ್ಮಿಂದೇನೋ ಎಷ್ಟೋ ಕಥೆಗಳೈತೆ. ಆಮೇಲೆ ಸೊ ಅವತ್ತೆಲ್ಲ ನಿಂತ್ಕೊಳ್ಳೋದಕ್ಕೆ ಧೈರ್ಯ ಕೊಟ್ಟಿದ್ದು ಯಾರು? ಒಂದೇ ಒಂದು ವಾಗ್ದಾನ. ಏನು ಗೊತ್ತಾ? ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ಒಂದೇ ಒಂದು ವಾಗ್ದಾನದ ಮೇಲೆ ಇವತ್ತು ಇಲ್ಲಿವರೆಗೂ ಸೇವೆಯಲ್ಲಿ ಬಂದಿದ್ದೀವಿ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಎಲ್ಲರೂ ಹೇಳಿ, ನಮ್ಮ ದೇವ್ರು ವಾಗ್ದಾನ ಮಾಡಿಬಿಟ್ರೆ ಮುಗೀತು. ಇವಾಗ ಎಲ್ಲರೂ ಏನು ಅನ್ಕೊತಾರೆ ಅಂದರೆ, ಈಗ ಅಬ್ರಾಹ್ಮನ ಜೀವಿತದಲ್ಲೂ ಸಹ ದೇವರು ಅದ್ಭುತ ಮಾಡಿದ್ರು ಅಲ್ವಾ? ನಮ್ಮ ದೇವ್ರು ಎಂಥವ್ರು ಗೊತ್ತಾ? ವಾಗ್ದಾನ ಮಾಡಿದ ಮೇಲೆ ನಂಬಿಗಸ್ತಂತೆ. ಈ ಅಬ್ರಾಹ್ಮನ ಮೀಟ್ ಮಾಡಿದಾಗ ದೇವರು ಅವನ ಹತ್ರ ಮಾತಾಡಿದಾಗ, ನಾನು ನಿನಗೊಂದು ಸಂತತಿ ಕೊಡ್ತೀನಪ್ಪ ಅಂತ ಮಾತಾಡಿದಾಗ ಅವನಿಗೆ ಎಷ್ಟು ವಯಸ್ಸು? 75 ವಯಸ್ಸು. 75 ಇಯರ್ಸಲ್ಲಿ ದೇವರು ಅವನ ಹತ್ರ ಬಂದು ಮಾತಾಡ್ತಾರೆ. ಈಗ ಆ ಕಾಲದಲ್ಲಿ ಮದುವೆ ಆಗೋದೆಲ್ಲ ನೋಡಿ ಸ್ವಲ್ಪ ಬೇಗ ಆಗೋದು. ಈಗೆಲ್ಲ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಓದಿರೋರೆಲ್ಲ ಈಗ ಬೇಡ, ಸ್ವಲ್ಪ ಇಂಪ್ರೂವ್ ಆಗಿದ್ಮೇಲೆ ಮದುವೆ ಆಗ್ತೀನಿ ಅಂತಾರೆ. ಇನ್ನು ಕೆಲವರು ಸೆಟ್ಲ್ ಆಗಿದ್ಮೇಲೆ ಮದುವೆ ಆಗ್ತೀನಿ ಅಂತಾರೆ. ಆ ಕಾಲದಲ್ಲೆಲ್ಲ ಮೆಚುರಿಟಿಗೆ ಬಂದಿದ್ದ ತಕ್ಷಣ ಏನು ಮಾಡಿಬಿಡೋರು? ಮದುವೆ ಮಾಡಿಕೊಟ್ಬಿಡೋರು. 18, 16, 15, 17 ವಯಸ್ಸೆಲ್ಲ ಮದುವೆ ಆಗಿಬಿಟ್ಟಿರೋದು. 18, 19 ಮಗುನೂ ಆಗ್ಬಿಟ್ಟಿರೋದು. ಅಷ್ಟು. ಈಗ ಆ ಕಾಲದಲ್ಲಿ, ಅಬ್ರಾಹ್ಮನ ಕಾಲದಲ್ಲಿ ಇವನಿಗೆ 75 ವಯಸ್ಸಾದ್ರೂ ಮಕ್ಕಳಿಲ್ಲ. ಇವನಿಗೆ ಮದುವೆ ಯಾವಾಗ ಆಗಿತ್ತು ಅನ್ನೋ ಡೀಟೇಲ್ ಗೊತ್ತಿಲ್ಲ. ಆದ್ರೂ ಅಟ್ಲೀಸ್ಟ್ ಒಂದು 25 ಒಂದು 30 ಗೊತ್ತಿಲ್ಲ. 75 ವಯಸ್ಸವರೆಗೂ ಇವನ ಮೈಂಡು ಹೆಂಗೆ ಫಿಕ್ಸ್ ಆಗಿಬಿಟ್ಟಿತ್ತು ಅಂದರೆ, ಮಕ್ಕಳು
ಆಗಲ್ಲ. ಇವನ ಪರಿಸ್ಥಿತಿ ಹೆಂಗಿತ್ತು ಅಂದ್ಬಿಟ್ಟು ರೋಮನ್ಸ್ 4:17 ಹೇಳುತ್ತೆ ನೋಡಿ. ರೋಮಾಪುರದವ್ರು ಬರೆದ ಪುಸ್ತಕ 4ನೇ ಅಧ್ಯಾಯ 17ನೇ ವಾಕ್ಯ. ಅಬ್ರಾಮಂದು ಸ್ವಲ್ಪ ನೋಡೋಣ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ನೋಡಿ, ಇದು ಅಬ್ರಾಮನ ಪರಿಸ್ಥಿತಿ. ಸೊ ಗರ್ಭ ಆಗುವಂಥ ಯಾವ ಸೂಚನೆನೂ ಇಲ್ಲ. ಸೊ ಇವನು ಪರಿಸ್ಥಿತಿಗಳನ್ನೇ ನೋಡಲಿಲ್ಲ, ದೇವ್ರ ಮೇಲೆ ನಂಬಿಕೆ ಇಡ್ತಾನೆ. ಬಿಡಪ್ಪ, ನಾನೇನು ಹೇಳ್ತೇನೆ, ನೀವು ಪರಿಸ್ಥಿತಿಗಳನ್ನೇ ನೋಡಬೇಡಿ, ಎಲ್ಲ ಪರಿಸ್ಥಿತಿಗಳನ್ನ ಚೇಂಜ್ ಮಾಡುವಂಥ ದೇವ್ರನ್ನ ನೋಡಿ. ಆಮೇಲೆ ಸರಿ, ಓಕೆ. ಇವಾಗ ನಾನು ಏನಕ್ಕೆ ಕೇಳಕ್ಕೆ ಬಂದೆ ಅಂದರೆ 75 ವಯಸ್ಸಲ್ಲಿ ಮಾತಾಡ್ತಾರೆ. 75 ಆಯಿತು, 85 ಆಯಿತು, 90 ಆಯಿತು, 95 ಆಯಿತು. ಈಗ ಅಬ್ರಾಹಮನ್ ಮೈಂಡ್ಗೆ ಏನು ಬಂದ್ಬಿಡ್ತು, ಇದಕ್ಕೆ ಮೇಲೆ ಆಗಲ್ಲ. ಈಗ ಈ ಸ್ಟೋರಿ ಹೆಂಗೆ ಗೊತ್ತಾ, 75 ವಯಸ್ಸಲ್ಲಿ ದೇವರು, ಅಬ್ರಾಹಮನು 75 ವಯಸ್ಸಲ್ಲಿ ದೇವ್ರ ಹತ್ರ ಬರ್ಬೇಕಾರೆ ನನಗೊಂದು ಮಗು ಬೇಕು ದೇವರೇ ಅಂತ ಕೇಳ್ಕೊಂಡು ಬಂದವನಲ್ಲ ಅಬ್ರಾಹಮನು. ಈಗ ಹಿಂಗೆ ಹೇಳ್ತೀನಿ ನೋಡಿ, ದೇವ್ರ ಹಿಂದೆನೇ ಹೋಗಿ ದೇವರೇ ನನಗೊಂದು ಮಗು ಬೇಕು, ದೇವರೇ ನನಗೊಂದು ಮಗು ಬೇಕು, ದೇವರೇ ನನಗೊಂದು ಮಗು ಬೇಕು, ದೇವರೇ ನನಗೊಂದು ಮಗು ಬೇಕು ಅಂತ ಕೇಳಿಲ್ಲ. ಅವನು ಬಂದಿದ್ದು, ದೇವ್ರನ್ನ ನಂಬಿದ್ದು ಏನು, ದೇವರೇ ಅವನ್ನ ಕರೆದ್ಬಿಟ್ಟು ಅಪ್ಪ ನಾನು ನಿನಗೊಂದು ಮಗು ಕೊಡ್ತೀನಿ ಅಂತ ದೇವ್ರು ಹೇಳಿದ್ದು. ಸೊ 75 ಇಯರ್ಸಲ್ಲಿ ಅವನ ಮೈಂಡ್ ಫಿಕ್ಸ್ ಆಗಿಬಿಟ್ಟಿತ್ತು, ಇನ್ಮೇಲೆ ನನಗೆ ಮಕ್ಕಳಾಗಲ್ಲ ಅಂತ. ಸೊ ದೇವ್ರ ಹಿಂದೆ ಹೋಗಿ ನನಗೆ ಮಗು ಬೇಕು ಅಂತ ಕೇಳಿಲ್ಲ ಅಬ್ರಾಹಮನು. ಇವಾಗ ಸ್ಟೋರಿ ಹೆಂಗೆ ಗೊತ್ತಾ, ಈಗ ಈ ಕಡೆ ಬಪ್ಪ, ಇವಾಗ ದೇವ್ರಿಂದೇನೆ ಹೋಗಿ ಈ ಕಡೆ ತಿರ್ಗಮ್ಮ. ಇದು ದೇವ್ರಿಂದೇನೆ ಹೋಗಿ ದೇವರೇ ಒಂದು ಮಗು ಬೇಕು, ದೇವರೇ ಒಂದು ಮಗು ಬೇಕು, ದೇವರೇ ಒಂದು ಮಗು ಬೇಕು ಅಂತ ಸ್ಟೋರಿ ಹಂಗಲ್ಲ. ಹಿಂಗೆ ಹಿಂದೇನೆ ದೇವರು, ನಾನು ಅಬ್ರಾಹ್ಮನ್ ಹಿಂದೇನೆ ದೇವ್ರು ಏನು ಹೇಳ್ಕೊತಾ, ಅಬ್ರಾಹ್ಮನೇ ನಾನು ನಿನಗೊಂದು ಮಗು ಕೊಡ್ತೀನಿ, ಅಬ್ರಾಹ್ಮನೇ ನಾನು ನಿನಗೊಂದು ಮಗು ಕೊಡ್ತೀನಿ, ಅಬ್ರಾಹ್ಮನೇ ನಾನು ನಿನಗೆ ಒಂದು ಮಗು ಕೊಡ್ತೀನಿ ಅಂತ ಹೇಳಿ ಹಿಂದೇನೆ ದೇವ್ರು ಬಂದಿದ್ದೇ ಸ್ಟೋರಿ ಹೊರ್ತು, ದೇವ್ರು ಬಂದ್ಬಿಟ್ಟು ಅಬ್ರಾಹ್ಮನ್ ಬಂದ್ಬಿಟ್ಟು ದೇವರಿಂದ ಹೋಗಿ ನನಗೊಂದು ಮಗು ಕೊಡು ಅಂತ ಕೇಳಿಲ್ಲ. ಇವನಿಂದೇನೆ ಹೋಗ್ಬಿಟ್ಟು ದೇವ್ರು ಏನು ಗೊತ್ತಾ, ನಾನು ನಿನಗೊಂದು ಮಗು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದಂಥ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆಮ್ಮ, ಆಮೆನ್. ಸೊ ಮಗು ಬೇಕು ಅಂತ ಕೇಳ್ದವನು ಇವನಲ್ಲ. ನಿಜ ಹೇಳ್ಬೇಕಂದ್ರೆ ಅಬ್ರಾಹ್ಮನು ದೇವ್ರ ಕೈ ಸಿಕ್ಕಾಕೊಂಡಿಲ್ಲ, ದೇವ್ರ ಅಬ್ರಾಹ್ಮನ್ ಕೈ ಸಿಕ್ಕಾಕೊಂಡವ್ರೆ. ಅವನ್ನ ಕನ್ವಿನ್ಸ್ ಮಾಡಿಕೊಂಡು ನೋಡಿ 25 ವರ್ಷ ದೇವ್ರು ಅವ್ನಿಗೆ ಏನು ಮಾಡ್ತಾಯಿದ್ರು ಗೊತ್ತಾ, ಮೇಲೆ ನೋಡಪ್ಪ, ನಕ್ಷತ್ರ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು. ಅವನ್ನ ಹೆಂಗಾದರೂ ನಂಬೋ ಥರ ಮಾಡಿ 25 ವರ್ಷ ಅವನ್ನ ಕನ್ವಿನ್ಸ್ ಮಾಡೋ ಜಾಗದಲ್ಲಿ ಇದ್ದರು. ನಾನು ನಿನ್ಗೊಂದು ಮಗು ಕೊಡ್ತೀನಿ. ಅವ್ನು ಹೇಗಾದರೂ ನಂಬೋ ಥರ ಮಾಡಿ ಅವನಿಂದೇನೇ ಇದ್ದು ಮಗು ಕೊಟ್ಟರೆ ಹೊರ್ತು ದೇವರಿಂದೇನೆ ಅಬ್ರಾಹ್ಮನ್ ಹೋಗಿ ನನಗೊಂದು ಮಗು ಕೊಡು ಅಂತ ಕೇಳಿಲ್ಲ. ನಾನೇನು ಹೇಳ್ತೀನಿ, ಆಶೀರ್ವಾದ ಬೇಕು ದೇವರಿಂದ ಹೋಗೋದು ಬೇಡ. ನೀನು ಆಶೀರ್ವಾದ ತಗೋ ಅಂತ ನಿನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪಾಸ್ಟರ್ ಫಿಲಿಪ್ ಬಾಬುನ ಇಟ್ಟು ಇವತ್ತು ನಿನ್ನೊಂದಿಗೆ ಮಾತನಾಡ್ತಾ ಇರೋದು. He is in the work to convince you. ನಿನ್ನನ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ಇನ್ನೂ ಒಂದು ದೊಡ್ಡ ಆಶೀರ್ವಾದ ಹೇಗಾದರೂ ತಗೋ, ನಿನಗೊಂದು ಅದ್ಭುತ ಆಗಬೇಕು ನೋಡಿ. ಫಿಲಿಪ್ ಪಾಸ್ಟರ್ನ ಇಟ್ಟು ನಿನ್ನ ಹತ್ರ ಮಾತಾಡಿ ನಿನ್ನನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಹೊರತು ನೀನು ಪ್ರೇಯರ್ ಮಾಡಿ ದೇವ್ರನ್ನ ಕನ್ವಿನ್ಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಬ್ರಾಹ್ಮನಿಗೆ ಕನ್ವಿನ್ಸ್ ಮಾಡಿದ್ದು ದೇವರು. ಅಬ್ರಾಹ್ಮನು ದೇವ್ರನ್ನ ಕನ್ವಿನ್ಸ್ ಮಾಡಿಲ್ಲ ಮಗು ಕೊಡು ಅಂತ. ಸೊ ಅಂಟಿಲ್ 100 ಗಾಡ್ ವಾಸ್ ಬಿಹೈಂಡ್ ಅಬ್ರಹಾಮ್. 100 ವಯಸ್ಸಾದ್ರೂ ದೇವ್ರ ಅಬ್ರಾಹ್ಮನ್ ಹಿಂದೆನೇ ಇದು ಕನ್ವಿನ್ಸ್ ಮಾಡ್ತಾ ಇದ್ರಂತೆ. ನಿನಗಾಗುತ್ತೆ ಸ್ವಲ್ಪ ನಂಬಪ್ಪ, ಸ್ವಲ್ಪ ನಂಬು. ಅವನಿಗೆ ನಂಬಿಕೆ ಬರೋವರೆಗೂ ಅವನ ಮೇಲೆ ಕೆಳಗಡೆ ತೋರಿಸಿ ಅವನ್ನ ಕನ್ವಿನ್ಸ್ ಮಾಡೋ ಜಾಗದಲ್ಲೇ ದೇವರಿದ್ರು. ನಿನಗೆ ಬುಧವಾರ ಒಂದು ಸತಿ ಫಿಲಿಪ್ ಪಾಸ್ಟರ್ನ ಕಳಿಸಿ, ಭಾನುವಾರ ಒಂದು ಸತಿ ಕಳಿಸಿ, ಬೈಬಲ್ ಕೊಟ್ಬಿಟ್ಟು ಆಡೋಕ್ಕೆ ಹೇಳ್ಬಿಟ್ಟು ನಿನ್ನ ಹತ್ರ ಮಾತಾಡೇ ಕೇಳಿ ನೀನು ಹೇಗಾದರೂ ನಂಬೋ ಥರ ಮಾಡಿ ನಿನಗೆ ಹೆಂಗಾದರೂ ದುಡ್ಡು ಬರಬೇಕು, ನಿನಗೆ ಹೆಂಗಾದರೂ ಅದ್ಭುತ ನಡಿಬೇಕು, ನಿನ್ನನ್ನು ಹೆಂಗಾದರೂ ಮೇಲೆ ಕೆತ್ತಬೇಕು ಅಂತ ದೇವರು ಛಲ ಹಿಡಿದು ನಿಂತಿದ್ದಾರೆ. ಸೊ ನೀನು ಆಶೀರ್ವಾದವಾಗಿರಬೇಕು ಅನ್ನೋ ಆಸೆ ನಿಮಗಿದೆಯೋ ಇಲ್ವಾ? ನಿನ್ನನ್ನು ಹೇಗಾದರೂ ಆಶೀರ್ವಾದದಲ್ಲಿ ಇಡಬೇಕು ಅಂತ ದೇವ್ರಿಗೆ ಆಸೆಪ್ಪ ಅದು.
ಪ್ರಾಸ್ಪರಿಟಿ 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 ನೀವು ಕೇಳಬೇಕಾಗಿದ್ದಿಲ್ಲ. ದೇವರೇ ಪ್ರಾಸ್ಪರಿಟಿ 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 ಅಂತೇಳಿ ನಿಮ್ಮ ತಲೆಯಲ್ಲಿ ಕೆಡಿಸ್ತಾ ಇರೋದು. ಆರೋಗ್ಯ 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 ಅಂತ ನೀವು ಕೇಳ್ತಲ್ಲ, ದೇವರೇ ಆರೋಗ್ಯದ ಬಗ್ಗೆ ಮಾತಾಡಿ 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 ನಿಮ್ಮ ತಲೆಯನ್ನು ಕೆಡಿಸಿ ನಿಮಗೆ ಆರೋಗ್ಯನ ಐಶ್ವರ್ಯವನ್ನು ಬರುವಂತೆ ಮಾಡೋದು ನಮ್ಮ ದೇವರು. ಸೊ ದಿಸ್ ಈಸ್ ಅವರ್ ಲಾರ್ಡ್, ಸೊ ದಿಸ್ ಈಸ್ ಅವರ್ ಗಾಡ್. ಆಮೆನ್. ಸರ್ ನಾವೆಲ್ಲರಾಗಿ ಎದ್ದು ನಿಂತ್ಕೊಳ್ಳೋಣ. ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ಸರ್ ಪ್ರಾರ್ಥನೆ ಮಾಡೋಣ. ದೇವರೇ, ಈ ವಾಕ್ಯದ ಮುಖಾಂತರ ಅನೇಕರ ಜೀವಿತಗಳಲ್ಲಿ ಎಲ್ಲೆಲ್ಲ ತಲೆ ಬಾಗಿದಾರೋ, ಎಲ್ಲೆಲ್ಲ ಅವಮಾನ ಪಟ್ಟರೋ ಆ ಜಾಗದಲ್ಲೆಲ್ಲ ನೀನು ಮತ್ತೆ ತಲೆ ಎತ್ತುವಂತೆ ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಇವತ್ತಿನಿಂದ ಈ ನಿಮಿಷದಿಂದ ಕೆಲಸ ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿದ ಎಲ್ಲರ ಜೀವಿತಗಳಲ್ಲಿ ಅದ್ಭುತ ನೀನು ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್ ಆಮೇನ್ ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್ 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.